ಮತ್ತಷ್ಟು ರಂಗೇರಿದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಗಳಿಂದ ಮುಂದುವರೆದಿದೆ ಅಬ್ಬರದ ಪ್ರಚಾರ. ರಾಘವೇಂದ್ರ, ಈಶ್ವರಪ್ಪ, ಗೀತಾ, ಶಿವರಾಜ್ ಕುಮಾರ್ ತೀವ್ರ ಕಸರತ್ತು ನಡೆಸ್ತಾ ಇದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಖಾಡ ರಂಗೇರಿದೆ. ಈಗ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ, ಪಕ್ಷೇತರ ಅಭ್ಯರ್ಥಿ ಬಂಡಾಯ ಅಭ್ಯರ್ಥಿ ಎಸ್ ಈಶ್ವರಪ್ಪ, ಕಾಂಗ್ರೆಸ್ನಿಂದ ಗೀತಾ, ಶಿವರಾಜ್ ಕುಮಾರ್ ಕಣದಲ್ಲಿದ್ದಾರೆ. ತಂದೆ ಸೋಲು ಗಮನದಲ್ಲಿಟ್ಟುಕೊಂಡು ಗೀತಾ ತಂತ್ರವನ್ನು ಹೆಣಿತಾ ಇದ್ದಾರೆ. ಇನ್ನೊಂದೆಡೆ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಪಕ್ಷ ಹಾಗೂ ತನಗೆ ಅನ್ಯಾಯವಾಗಿದೆ ಅಂತ ಮತಯಾಚನೆ ಮಾಡ್ತಾ ಇದ್ದಾರೆ. ಎಂದು ತಮ್ಮ ಕೊನೆ ಚುನಾವಣೆ ಎಂದು ಅನುಕಂಪ ಗಿಟ್ಟಿಸೋಕೆ ಪ್ಲಾನ್ ಮಾಡಿದ್ದಾರೆ. ಇದು ನನ್ನ ಲಾಸ್ಟ್ ಎಲೆಕ್ಷನ್ ಅಂತ ನೋಡಿ. ಮೂರು ಅಭ್ಯರ್ಥಿಗಳು ಕೂಡ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನು ಹೆಣಿತಾ ಇದ್ದಾರೆ. ಈಗ ಬಿ ವೈ ರಾಘವೇಂದ್ರ ಅವರು ಅಭಿವೃದ್ಧಿ ವಿಚಾರವನ್ನು ಇಟ್ಕೊಂಡು, ತಾವು ಮಾಡಿರುವಂಥ ಕೆಲಸಗಳನ್ನು ಇಟ್ಕೊಂಡು, ಏನೀಗ ಈ ಹಿಂದೆ ಆಯ್ಕೆ ಆಗಿದ್ದರು, ಏನೇನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಮತ್ತು ಅವರ ತಂದೆಯವರು ಮಾಡಿದಂಥ ಕೆಲಸಗಳನ್ನ ಇಟ್ಕೊಂಡು ಚುನಾವಣೆಗೆ ಹೋಗ್ತಿದ್ದಾರೆ. ಮೋದಿ ಅಲೆ ಕೂಡ ಇನ್ಕ್ಲೂಡ್ ಆಗುತ್ತೆ. ಇನ್ನು ಗೀತಾ, ಶಿವರಾಜ್ ಕುಮಾರ್ ಅವರು ಯಾವ ವಿಚಾರ ಇಟ್ಕೊಂಡು ಹೋಗ್ತಾ ಇದ್ದಾರೆ? ಅನುಕಂಪದ ಅಲೆ. ಅವರು ಈ ಹಿಂದೆ ಸೋತಿದ್ರು 2014ರಲ್ಲಿ. ವಿಧಾನಸಭೆಯಿಂದಲೂ ಕೂಡ JDS ನಿಂದ ಸ್ಪರ್ಧೆ ಮಾಡಿದ್ರು, ಆಗಲೂ ಸೋತರು. ಅನುಕಂಪದ ಅಲೆ ಅವ್ರ ಮೇಲೆ ಇದೆ ಅನ್ನುವಂಥ ವಿಶ್ವಾಸ ಇದೆ. ಅವ್ರ ತಂದೆ ಬಂಗಾರಪ್ಪನವರು ಕೂಡ ಸೋತಿದ್ರು ಅಲ್ಲಿ. ಇದೇ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಆ ಸೋಲಿನ ಸೇಡನ್ನು ತೀರಿಸಿಕೊಳ್ಳೋಕೆ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ. ಇನ್ನೊಂದು ಕಡೆ ಪಕ್ಷೇತರ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಕೂಡ ಪ್ಲಾನ್ ಮಾಡಿದ್ದಾರೆ. ಪಕ್ಷ ಹಾಗೂ ತನಗೆ ಅನ್ಯಾಯ ಆಗಿದೆ ರೀ, ಕುಟುಂಬ ರಾಜಕಾರಣ, ಒಂದೇ ಕುಟುಂಬದ ಸರ್ವಾಧಿಕಾರತ್ವ, ಇಲ್ಲಿ ಅಪ್ಪ ಮಕ್ಕಳದು ಜಾಸ್ತಿ, ಈ ರೀತಿಯಾದಂಥ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಇದು ತಮ್ಮ ಕೊನೆಯ ಚುನಾವಣೆ ಅಂತ ಅನುಕಂಪವನ್ನು ಗಿಟ್ಟಿಸಿಕೊಳ್ತಿದ್ದಾರೆ ಕೆ ಎಸ್ ಈಶ್ವರಪ್ಪ. ಹಾಗಾಗಿ ಈಗ 3 ಜನ ಅಭ್ಯರ್ಥಿಗಳು ಬಲಿಷ್ಠ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಕಣದಲ್ಲಿ ಮತ್ತಷ್ಟು ರಂಗೇರಿದೆ. ಇದು ಇಂಥ ಹೀಟ್ ವೇವ್ ಆಗಿರಲಿಲ್ಲ ಯಾವತ್ತು. ಈ ಹಿಂದೆ ಗೀತಾ, ಶಿವರಾಜ್ ಕುಮಾರು ಅದರ ಜೊತೆಗೆ ರಾಘವೇಂದ್ರನ ನಡುವೆ ಫೈಟ್ ನಡೀತಾ ಇತ್ತು. ಆದರೆ ಈಗ ಈಶ್ವರಪ್ಪನವರು ಬಂಡ ಇದ್ದಿರೋದ್ರಿಂದಾಗಿ ಬಹಳ ಗಮನ ಸೆಳೀತಾ ಇದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತವನ್ನು ಗೊಗ್ಗಾದಲ್ಲಿ ಹೇಳೋಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಇರ್ಬೋದು, ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು. ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ. ನವೀನ್, ಈ ಬಾರಿ ನೆಕ್ ಟು ನೆಕ್ ಫೈಟ್ ಇದೆ, ತ್ರಿಕೋನ ಸ್ಪರ್ಧೆ ಅನ್ನುವಂಥ ಚರ್ಚೆಗಳಾಗ್ತಿದೆ ಶಿವಮೊಗ್ಗದಲ್ಲಿ. ಈಶ್ವರಪ್ಪನವರ ಸ್ಪರ್ಧೆಯಿಂದಾಗಿ ಇಡೀ ರಾಜ್ಯದ ಕುತೂಹಲವನ್ನು ಕೆರಳಿಸ್ತಾ ಇದೆ ಅನ್ನೋದು ಶಿವಮೊಗ್ಗ. ಯಾವ ರೀತಿ ಕಾರ್ಯತಂತ್ರ ಇದೆ? ಖಂಡಿತವಾಗ್ಲೂ ಪ್ರಭು, ಯಾಕಂದ್ರೆ ಇಬ್ಬರು ಮಾಜಿ CM ಮಕ್ಕಳು ಕಣದಲ್ಲಿರುವಂತಹ ಕ್ಷೇತ್ರದಲ್ಲಿ ಮತ್ತೋರ್ವ ಮಾಜಿ DCM ಕೂಡ ಕಣದಲ್ಲಿರುವಂತದ್ದು. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಮಾರ್ಪಟ್ಟು ತ್ರಿಕೋನ ಸ್ಪರ್ಧೆಯನ್ನ ಜನರು ಕೂಡ ಎದುರು ನೋಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಕಡೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್, ಬಿಜೆಪಿಯಿಂದ BY ರಾಘವೇಂದ್ರ ಹಾಗೂ ಪಕ್ಷೇತರ ಅಭ್ಯರ್ಥಿಗೆ ಈಶ್ವರಪ್ಪನವರು ಸ್ಪರ್ಧೆಯನ್ನ ಮಾಡಿದರೆ ಎಲ್ಲರೂ ಕೂಡ ಸಾಕಷ್ಟು ಪೈಪೋಟಿಗಳನ್ನ, ನಾನು ಪ್ರಚಾರ ಕಾರ್ಯಗಳನ್ನ ಕೂಡ ಮಾಡ್ತಾ ಇರುವಂತದ್ದು, ಸರಣಿ ಸಮಾವೇಶಗಳನ್ನ, ಮನೆ ಮನೆಗೆ ತಲುಪುವ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಒಂದು ಹಂತದಲ್ಲಿ ಶಿವಮೊಗ್ಗದಲ್ಲಿ ಬಿಜೆಪಿ ಪರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಒಂದು ಪ್ರಚಾರವನ್ನ ಪ್ರಾರಂಭ ಮಾಡಿದರೆ ಇನ್ನು 8-9 ದಿನಗಳು ಬಾಕಿ ಉಳ್ಕೊಂಡಿದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಶಿವಮೊಗ್ಗಕ್ಕೆ ಬರ್ತಾ ಇರುವಂತದ್ದು. ಜೊತೆಗೆ ಇನ್ನೊಂದು ಕಡೆ JP ನಡ್ಡಾ ಅವರಿರ್ಬೋದು, ಪ್ರಮುಖ ನಾಯಕರುಗಳ ಜೊತೆಗೆ ಗೀತಾ ಶಿವರಾಜ್ ಕುಮಾರ್ ಪರವಾಗಿ ಒಂದಷ್ಟು ಸ್ಟಾರ್ ನಟರು ಕೂಡ, ದುನಿಯಾ ವಿಜಯ್ ಸೇರಿದಂತೆ ಪ್ರಮುಖರು ಕೂಡ ಬಂದು ಪ್ರಚಾರ ಮಾಡ್ಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಇದರ ನಡುವೆ ಅಭ್ಯರ್ಥಿಗಳು ಕೂಡ, ಅಂದ್ರೆ ಒಂದು ಕಡೆ ಅಭ್ಯರ್ಥಿಗಳು ಮತದಾರರ ಮನವನ್ನ ಗೆಲ್ಲಲಿಕ್ಕೆ ಇನ್ನದ ಕಸರತ್ತುಗಳನ್ನ, ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸ ವರ್ಷಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೀತಾ ಶಿವರಾಜ್ ಕುಮಾರ್ ಅವರು ತಂದೆ ಬಂಗಾರಪ್ಪನವರ ಕೊಡುಗೆಗಳಿರ್ಬೋದು, ಅವರ ಕೊನೆಯ ಚುನಾವಣೆ ಸೋಲನೇನಾಗಿತ್ತು, ಆ ಸೋಲಿನ ಅನುಕಂಪವನ್ನ ಗಿಟ್ಟಿಸಿಕೊಳ್ಳಕ್ಕೆ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇರೋದು. ತಮ್ಮ ತಂದೆಯ ಋಣವನ್ನ ತೀರಿಸಬೇಕು, ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನನಗೆ ಬೆಂಬಲವನ್ನ ನೀಡಬೇಕು ಅನ್ನೋ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಇಬ್ಬರ ನಡುವೆ, ಅಂದ್ರೆ ಇಬ್ಬರು ಮಾಜಿ CM ಮಕ್ಕಳ ನಡುವೆ ಮಾಜಿ DCM ಕೆ ಎಸ್ ಈಶ್ವರಪ್ಪ ಸ್ಪರ್ಧೆಯನ್ನ ಮಾಡಿದರೆ ಅವರು ತಮಗೆ ಅನ್ಯಾಯ ಆಗಿದೆ, ಪಕ್ಷದಲ್ಲಿ ಕುಟುಂಬದ ಹಿಡಿತ ಜಾಸ್ತಿ ಆಗಿದೆ, ಒಂದಷ್ಟು ಪಕ್ಷದಲ್ಲಿ ಹಿಂದುತ್ವದ ನಾಯಕರನ್ನ ಕಡೆಗಣನೆ ಮಾಡಲಾಗಿದೆ ನನಗೆ ಅಂತ ಹೇಳಿ ಒಂದಷ್ಟು 3 ಕಾರಣಗಳನ್ನ ಕೊಟ್ಟು ಕಣದಲ್ಲಿದ್ದಾರೆ. ಅವರು ಕೂಡ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾರೆ. ನನಗೆ ಅನ್ಯಾಯ ಆಗಿದೆ, ಜೊತೆಗೆ ಪಕ್ಷದ ಕಾರ್ಯಕರ್ತರು ಕೂಡ ಅನ್ಯಾಯ ಆಗಿದೆ, ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ನನಗೆ ಬೆಂಬಲವನ್ನ ಕೊಡಬೇಕು ಅನ್ನೋ ಮನವಿಯನ್ನ ಈಶ್ವರಪ್ಪ ಕೂಡ ಮಾಡ್ತಾ ಇರೋದು. ಅದರಲ್ಲೂ ಕೂಡ ಈಶ್ವರಪ್ಪನವರು ಕಳೆದ
ಕೆಲವು ದಿನಗಳಿಂದ ಈಗ ಮತ್ತೊಂದು ಬದಲಾವಣೆಯನ್ನು ಅಂದ್ರೆ ಇದು ನಾನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಮತ್ತೆ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡಲ್ಲ ಅಂತ ಹೇಳಿದೆ. ಆದ್ರೆ ಅನಿವಾರ್ಯ ಕಾರಣವಾಗಿ ಈಗ ಸ್ಪರ್ಧೆಯನ್ನ ಮಾಡಿದ್ದೇನೆ. ಈ 5 ವರ್ಷಗಳ ನನಗೆ ಅವಕಾಶವನ್ನ ಮಾಡಿಕೊಡಿ, ಇದು ನನ್ನ ಕೊನೆಯ ಚುನಾವಣೆ ಅಂತೇಳಿ ಈಶ್ವರಪ್ಪನವರು ಮತ್ತೊಂದು ರೀತಿಯಲ್ಲಿ ಅನುಕಂಪವನ್ನ ಗಿಟ್ಟಿಸುವ ನಿಟ್ಟಲ್ಲಿ ತಾವು ಈಗಾಗಲೇ ಮಾತುಗಳನ್ನ ಕೂಡ ಆರಂಭ ಮಾಡಿರುವಂತದ್ದು. ಹಾಗಾಗಿ ಶಿವಮೊಗ್ಗ ಕ್ಷೇತ್ರ 3 ಅಭ್ಯರ್ಥಿಗಳಿಂದ ಸಾಕಷ್ಟು ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಇದೀಗ ಮಾರ್ಪಟ್ಟಿರುವಂತದ್ದು. ಪ್ರಭು, ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ.